ಶಬರಿಮಲೆ ಹೇಳುವಂಥ ಒಂದು ಕ್ಷೇತ್ರ ಅದು ಬಹಳಷ್ಟು ಪ್ರಾಚೀನವಾದ ಒಂದು ಪುಣ್ಯಕ್ಷೇತ್ರ. ಪ್ರತಿ ವರ್ಷ ಕೂಡ ಇಲ್ಲಿಗೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಅಲ್ಲಿಗೆ ಹರಕೆ ಹೇಳಿಕೊಂಡು ಭೇಟಿ ನೀಡ್ತಾರೆ. ಅದು ಆ ಭಕ್ತರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅದು ಲೆಕ್ಕ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು. ಈಗ ಅದು ಒಟ್ಟು ಕೇರಳ ರಾಜ್ಯದಲ್ಲಿರುವ ಈ ಶಬರಿಮಲೆ ಎಲ್ಲ ಭಕ್ತರ ಕೂಡ ಒಂದು ಪುಣ್ಯಕ್ಷೇತ್ರ. ಈಗ ಈ ಕ್ಷೇತ್ರಕ್ಕೆ ನಮ್ಮ ಉಡುಪಿ ಜಿಲ್ಲೆಯ ಕಾರ್ಕಳದಿಂದ ಕೂಡ ಭಾಳಷ್ಟು ಮಂದಿ ಭಕ್ತಾದಿಗಳು ಭೇಟಿ ಕೊಡ್ತಾರೆ. ಅದರಲ್ಲಿ ಕಾರ್ಕಳದಲ್ಲಿ ಭಾಳಷ್ಟು ಶ್ರೇಷ್ಠವಾದ ಒಂದು ಪ್ರದೇಶ ಇದೆ. ಅದು ಯಾವುದು ಅಂತ ಕೇಳಿದರೆ ಶ್ರೀ ಬಾಲಾಜಿ ಅಯ್ಯಪ್ಪ ಮಂದಿರ. ಅದು ನಮ್ಮ ಕಾರ್ಕಳದ ಕುಂಟಲ್ಪಾಡಿಯಲ್ಲಿರುವಂಥ ಒಂದು ಕ್ಷೇತ್ರ. ಈಗ ಈ ಸ್ಥಳದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿಕ್ಕಿದೆ. ಇಲ್ಲಿ ಈ ಕ್ಷೇತ್ರ ಅಂದರೆ ಈ ಕುಂಟಲ್ಪಾಡಿಯಲ್ಲಿರುವ ಅಯ್ಯಪ್ಪ ಮಂದಿರದಲ್ಲಿ ಸುಮಾರು 3,000 ಮಂದಿ ಶಿಷ್ಯರು ಇಲ್ಲಿಯ ಗುರುಸ್ವಾಮಿಯವರ ಮೂಲಕ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ. ಪ್ರತಿ ವರ್ಷ ಶಬರಿಮಲೆಗೆ ಹೋಗ್ತಾರೆ. ಸುಮಾರು 50 ವರ್ಷಗಳ ಹಿಂದಿನಿಂದ ಕೂಡ ಇಲ್ಲಿಯ ಬಾಲಕೃಷ್ಣ ಹೆಗಡೆ ಗುರೂಜಿಯವರು ಇಲ್ಲಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸುಮಾರು 500ಕ್ಕೂ ಮೇಲ್ಪಟ್ಟು ಬಾರಿ ಶಬರಿಮಲೆಗೆ ಭೇಟಿ ನೀಡಿದ್ದಾರೆ. ಈಗ ನಾವು ಇಲ್ಲಿಯ ವಿಚಾರಗಳ ಬಗ್ಗೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಏನೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೀತದೆ ಅದರ ಬಗ್ಗೆ ಒಂದಷ್ಟು ಝಲಕನ್ನು ನಮಗೆ ನೀಡ್ತೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಕ್ಷೇತ್ರದ ಪೂಜ್ಯ ಶ್ರೀ ಬಾಲಕೃಷ್ಣ ಹೆಗಡೆ ಗುರುಸ್ವಾಮಿಯವರ ಜೊತೆಗೆ ಒಂದಷ್ಟು ಮಂದಿ ಅಯ್ಯಪ್ಪ ಸ್ವಾಮಿ ವೃತ್ತಧಾರಿಗಳು ಇವತ್ತು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಈಗ ಈ ಕ್ಷೇತ್ರದಲ್ಲಿ ನವಂಬರ್ ತಿಂಗಳಿಂದ ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳು ಆರಂಭಗೊಂಡಿದೆ. ಅದರ ಜೊತೆಗೆ ಡಿಸೆಂಬರಲ್ಲಿ ಒಂದು ಬೃಹತ್ ಧಾರ್ಮಿಕ ಕೈಂಕರ್ಯ ಕೂಡ ನಡೀಲಿಕ್ಕಿದೆ. ಇದರ ಬಗ್ಗೆ ಈ ಕ್ಷೇತ್ರದ ಪ್ರವೀಣ್ ಮಾಬಿಯಾನ್ ಅವರು ಮಾಹಿತಿ ನೀಡ್ತಾರೆ. ಪ್ರವೀಣ್ ನಮಸ್ಕಾರ. ಈಗ ನಿಮ್ಮ ಬಾಲಾಜಿ ಅಯ್ಯಪ್ಪ ಮಂದಿರ ಟ್ರಸ್ಟ್ ಮೂಲಕ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಡೀತದೆ. ಈಗ ಏನೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಈಗ ನಡೀಲಿಕ್ಕಿದೆ? ನವೆಂಬರ್ 15 ಸಂಕ್ರಮಣದಿಂದ ಸ್ಟಾರ್ಟ್ ಆಗಿ ನಿರಂತರ ಜನವರಿ 8ರ ತನಕ ಮಧ್ಯಾಹ್ನದ ಅನ್ನದಾನ, ಸಂಜೆಯ ಫಲಾಹಾರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಯಾರೂ ಬಂದು ಅದರ ಸದುಪಯೋಗ ಪಡಿಕೊಳ್ಬೇಕು. ಹಾಗೆಯೇ 6ರಿಂದ 12 ಭಾಗವತ ಸಪ್ತಾಹ ನಡೀಲಿಕ್ಕುಂಟು. ಡಿಸೆಂಬರ್ 6ರಿಂದ 12ರ ತನಕ. ಹಾಗೆಯೇ 9ರಿಂದ 13ರ ತನಕ ಪಾರಾಯಣ. 13 ಡಿಸೆಂಬರ್ 9ರಿಂದ 13 ಡಿಸೆಂಬರ್ 13ರಿಂದ ಡಿಸೆಂಬರ್ 9ರಿಂದ ಶತಚಂಡಿಕೆ ಆಗೋದು ಪಾರಾಯಣ ಆಗ್ತಾ ಇರ್ತದೆ. 13 ತಾರೀಕಿಗೆ ನಮ್ಮ ಶೃಂಗೇರಿ ಮಠದ ಜಗದ್ಗುರುಗಳಾದ ಭಟ್ಟಾಚಾರ್ಯರು ಬಂದು ಪೂರ್ಣಾಹುತಿಗೆ ಇಲ್ಲಿ ಉಪಸ್ಥಿತಿ ಇರ್ತಾರೆ. ಹಾಗೆ 14 ತಾರೀಕಿಗೆ ನಮ್ಮ ಬಾಲಾಜಿ ಅಯ್ಯಪ್ಪ ಮಂದಿರದ ಎಲ್ಲ ಶಿಷ್ಯರುಗಳು ಗುರುಗಳಿಗೆ 50ನೇ ವರ್ಷದ ಮಾಲಾಧಾರಣೆಯ ಪ್ರಯುಕ್ತ ಶಿಷ್ಯರೆಲ್ಲರೂ ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಸಂಜೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಲಕ್ಷಾರ್ಚನೆ ಉಂಟು. ಅದು ಪ್ರತಿ ವರ್ಷ ನಡೆಯುವಂಥ ತುಳಸಿ ಪುಷ್ಪದಳಗಳಿಂದ ಸ್ವಾಮಿಗೆ ತುಳಸಿ ಲಕ್ಷಾರ್ಚನೆ. ಸಂಜೆ ಅದೇ ಶಿವದೂತಗಳಿಗ ಅಂತ ಹೇಳಿ ಒಂದು ನಾಟಕವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ರಾತ್ರಿ ಭಜನಾ ಕಾರ್ಯಕ್ರಮ ಉಂಟು. ನೋಡಿ, ಈ ಕ್ಷೇತ್ರದಲ್ಲಿ ಭಾಳಷ್ಟು ಒಂದು ವಿಶೇಷ ಏನು ಅಂತ ಕೇಳಿದರೆ ಸುಮಾರು 48 ದಿನಗಳ ಕಾಲ ಅನ್ನದಾನ ಸೇವೆ ನಡೀತದೆ ನಿರಂತರವಾಗಿ. ಸಾಧಾರಣ ಮೊನ್ನೆ ನವಂಬರ್ 15ಕ್ಕೆ ಆರಂಭವಾಗಿ ಜನವರಿ 8ರವರೆಗೆ ಕೂಡ ಅನ್ನದಾನ ಇದೆ. ಇದೊಂದು ಭಾಳಷ್ಟು ವಿಶೇಷ. ಯಾಕಂದರೆ ಈ ಕ್ಷೇತ್ರದಲ್ಲಿ ಈಗಾಗಲೇ 3,000 ಮಂದಿ ಶಿಷ್ಯರು ನಮ್ಮ ಗುರುಸ್ವಾಮಿಯವರ ಮೂಲಕ ಏನು ದೇವರಿಗೆ ಕಾರ್ಯ ಮಾಡಲಿಕ್ಕಿದೆ ಅದೆಲ್ಲವನ್ನು ಕೂಡ ಇಲ್ಲಿಯ ಮುಖಾಂತರ ಮಾಡ್ತಾರೆ. ಶಬರಿಮಲೆಗೆ ಹೋಗ್ತಾರೆ. ಈಗ ನಮ್ಮ ಗುರುಸ್ವಾಮಿಯವರು ಕೂಡ ಕಳೆದ 50 ವರ್ಷಗಳಿಂದ ಮಾಲಾಧಾರಣೆ ಮಾಡಿ ಶಬರಿಮಲೆಗೆ, ನಾನು ಆಗಲೇ ಹೇಳಿದೆ, 500ಕ್ಕೂ ಮೇಲ್ಪಟ್ಟು ಶಬರಿಮಲೆಗೆ ಹೋಗಿ ಬಂದಿದ್ದಾರೆ. ಹಾಗಾಗಿ ಇದೊಂದು ಪುಣ್ಯಕ್ಷೇತ್ರ. ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಇನ್ನಷ್ಟು ನಡೀಲಿಕ್ಕಿದೆ. ಅದರ ಬಗ್ಗೆ ನಮ್ಮ ಹರೀಶ್ ಅವರು ಮಾಹಿತಿ ಹೇಳ್ತಾರೆ. ನಮ್ಮ ನವಂಬರ್ 16ರಿಂದ ಜನವರಿ 8 ತಾರೀಕಿನ ಪ್ರತಿನಿತ್ಯ ಮಧ್ಯಾಹ್ನ ಅನ್ನದಾನ, ಸಂಜೆ ಫಲಾಹಾರ, ಹಾಗೆಯೇ ಸಂಜೆ ಭಜನೆ ನಡೀತಾ ಇದೆ ಜನವರಿ 8 ತಾರೀಕು ತನಕ. ಈಗ ಬಾಲಕೃಷ್ಣ ಗುರೂಜಿಯವರು ಒಂದು 50 ವರ್ಷಗಳ ಕಾಲ, ಅಂದರೆ ಬರೋಬ್ಬರಿ 50 ವರ್ಷಗಳ ಕಾಲ ಅಯ್ಯಪ್ಪ ವೃತ್ತಧಾರಿಯಾಗಿ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಶಬರಿಮಲೆಗೆ ಹೋಗಿದ್ದಾರೆ. ಈಗ ಅವರಲ್ಲಿ ಒಂದಷ್ಟು ಮಾತಾಡೋಣ. ನಮಸ್ಕಾರ. ನೋಡಿ, ಈ ಕ್ಷೇತ್ರ ಭಾಳಷ್ಟು ಬೆಳಗ್ತಾ ಇದೆ. ಇಲ್ಲಿ ವರ್ಷ ಹೋದಾಗೆ ಒಂದಷ್ಟು ಮಂದಿ ವೃತ್ತಧಾರಿಗಳು ಹೆಚ್ಚಾಗ್ತಾ ಇದ್ದಾರೆ. ಈಗ ತಾವು ಎಷ್ಟು ವರ್ಷದ ಹಿಂದೆ ತಮ್ಮ ಈ ವ್ರತವನ್ನು ಆರಂಭ ಮಾಡಿದ್ದು? 75 ವರ್ಷ ಹಿಂದೆ ಈ ವೃತ ಆಚರಣೆ ಮಾಡಿದ್ದೆ.
ಅದು ಪೇಟೆಯಲ್ಲಿ ದ್ವಾರಕದ ಹೋಟೆಲ್ನ ಹತ್ತಿರ ಒಂದು ಇದು ಕೃಷ್ಣ ಭವನದ ಹೋಟೆಲ್ ಇತ್ತು, ರೂಮ್ ಇತ್ತು. ಅಲ್ಲಿಂದ ಆರಂಭಿಸಿದೆ. ಅಲ್ಲಿಂದ 3 ವರ್ಷ ದೊಡ್ಡಣ್ಣ ಇದು ಸಬರಿ ಆಶ್ರಮದಲ್ಲಿ ರೂಮ್ ಮಾಡಿದ್ದೆ. ಅಲ್ಲಿಂದ ದೊಡ್ಡಣ್ಣ ಸೆಟ್ರ ಇದರಲ್ಲಿ 3 ವರ್ಷ ಮಾಡಿದೆ. ಮತ್ತು ಅಲ್ಲಿಂದ ತಾಜ್ ಮಹಲ್ ಹತ್ತಿರ ಕಂಟಿನ್ಯೂ ಮಾಡ್ತಾ ಬಂದೆ. ಅಲ್ಲಿಂದ ಜೋಗಿನಿಕೆರೆ ಹೋಗಿದ್ದೆ. ಜೋಗಿನಿಕೆರೆಯಲ್ಲಿ 3 ವರ್ಷ ಮಾಡಿದೆ. ಹಾಗೆ ಅಲ್ಲಿಂದ ಜೋಗಿನಿಕೆರೆಯಲ್ಲಿ 3 ವರ್ಷ ಆದ ನಂತರ ಪುನಃ ತಾಜ್ ಮಹಲಿಗೆ ಬಂದೆ. ಅಲ್ಲಿಂದ ಪುನಃ ಇಲ್ಲಿಗೆ ಬಂದೆ. ಇಲ್ಲಿ ಒಂದು ನಮಗೆ ದೇವರ ಕನಸಿನಲ್ಲಿ ದೇವರ ಶ್ರೀಚಕ್ರ ಕಂಡಿತು. ಆ ಚಕ್ರ ಇದ್ರ ಸಂಘದಲ್ಲಿ ಇಲ್ಲಿ ಈ ರಾಜು ಶೆಟ್ಟರಲ್ಲಿ ಹೋಗಿ ವಿಷಯ ಕೇಳಿದೆ. ಜಾಗ ಕೊಡ್ತೇವೆ ಅಂತ ಹೇಳಿದರು. ಹಾಗೆ ಜಾಗ ಕೊಟ್ಟರು. 25 ಸೆಂಟ್ ಜಾಗ ನಮಗೆ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟರು. ಅದರ ನಂತರ ನಾವು ಇಲ್ಲಿ ನಾಗಮಂಡಲ ಮಾಡಿದೆವು. ಅದು ಆಗ ನಮ್ಮದು ತಟ್ಟಿಯಲ್ಲಿತ್ತು. ಆ ತಟ್ಟಿಯಿಂದ ನಾಗಮಂಡಲ ಮಾಡಿದೆವು. ಅದರ ನಂತರ 2004ರಲ್ಲಿ ಸತಚಂಡಿಕೆ ಮಾಡಿದೆವು. ಅದು ಶೃಂಗೇರಿ ದೊಡ್ಡ ಗುರುಗಳ ಆಶೀರ್ವಚನದಿಂದ. ಅದರ ನಂತರ ನಾವು ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದೆವು. ಅದು ಸಾಧಾರಣ ಬಿಲ್ಡಿಂಗ್ ಆಗಿತ್ತು. ಈಗ ಪುನಃ ನಮಗೆ ಪುನರಾವರ್ತನೆಯಾಗಿ ಪುನಃ ಸತಚಂಡಿಕೆ ಆಗೋದು ಯೋಗ ಬಂದಿದೆ. ಈಗ ಸಣ್ಣ ಗುರುಗಳಿದ್ದಾರೆ, ಅವರ ಮುಖಾಂತರ ಅವರ ಉಪಸ್ಥಿತಿಯಲ್ಲಿ ಈಗ ನಾವು ಸತಚಂಡಿಕೆ ಮಾಡ್ತಿದ್ದೇವೆ. ವೀಕ್ಷಕರೇ, ಬಾಲಕೃಷ್ಣ ಹೆಗ್ಡೆ ಗುರೂಜಿಯವರು ಈ ಕ್ಷೇತ್ರದಲ್ಲಿ ಈ ನಮ್ಮ ಕಾರ್ಕಳ ಇರಲಿ ಅದು ಹೊರಭಾಗದಲ್ಲಿ ಇರಲಿ ಎಲ್ಲ ಕಡೆ ಕೂಡ ಚಿರಪರಿಚಿತರು. ಯಾಕಂದರೆ ಇಲ್ಲಿ ಒಂದಷ್ಟು ಮಂದಿ ಅಯ್ಯಪ್ಪ ವ್ರತಧಾರಿಗಳು ಇಲ್ಲಿ ಬಂದು ಮಾಲೆ ಹಾಕ್ತಾರೆ. ಹಾಗಾಗಿ ಬಾಲಕೃಷ್ಣ ಗುರೂಜಿಯವರ ಕಾರ್ಯ ಬಹಳಷ್ಟು ಶ್ರೇಷ್ಠವಾದ್ದು. ಅವರೀಗ ತಮ್ಮ ವಿಚಾರಗಳನ್ನು ಸಂಪೂರ್ಣ ತಿಳಿಸಿದರು. 1975ನೇ ಸಾಲಿನಿಂದಲೇ ಅವರ ಏನು ಈ ಅಯ್ಯಪ್ಪ ಮಾಲಾಧಾರಣೆ ಆರಂಭ ಆಗಿತ್ತು ಹೇಳೋ ಒಂದು ಮಾಹಿತಿ ತಿಳಿಸಿದರು. ಈಗಾಗಲೇ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಅಂದರೆ ನವೆಂಬರ್ ತಿಂಗಳ 15ನೇ ತಾರೀಕಿನಿಂದ ಆರಂಭ ಆಗಿದೆ. ಜನವರಿ 8ರವರೆಗೆ ನಡೀಲಿಕ್ಕಿದೆ. ಹಾಗಾಗಿ ಇಲ್ಲಿಯ ಸಂಪೂರ್ಣ ಚಿತ್ರವನ್ನು ತಮಗೆ ನಾವು ನೀಡ್ತಾ ಇದ್ದೇವೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.